SSMRV ಕಾಲೇಜಿನಲ್ಲಿ ನಾನು ಉಪನ್ಯಾಸಕನಾಗಿದ್ದಾಗ 3ನೇ ಅಂತಸ್ತಿನಲ್ಲಿ ಈ ಜೀವಶಾಸ್ತ್ರದ ಪ್ರಯೋಗಾಲಯ ಇರ್ತಿತ್ತು. ಬೆಳಗ್ನತ್ತು ಹೋಗ್ತಾರೆ, ಅದನ್ನು ಕಾಲು ಅಲ್ಲಾಡಿಸ್ತಾರೆ, ಅಂತ ಎಳೀತಾರೆ, ಆಟ ಆಡ್ತಾರೆ, ಏನೇನೋ ಮಾಡ್ತಾರೆ. ನಾನು ಹೇಳಿದ್ದೆ ಅವ್ರಿಗೆ, ನಾನು ಅಲ್ಲಿ ಉಪನ್ಯಾಸಕನಾಗಿದ್ದೆ, ಅಮಾವಾಸ್ಯೆ ರಾತ್ರಿ 12 ಗಂಟೆಗೆ ದೀಪವಿಲ್ಲದೆ, ಇದೆಲ್ಲ ಉತ್ಪ್ರೇಕ್ಷೆಗಳು ಹೇಳಬೇಕಾದ್ರೆ ಹುಟ್ಟಿಸೋದಂತಹ. ಹೋಗಿ ಆ ಅಸ್ಥಿಪಂಜರದ ಬಾಗಿಲನ್ನು ತೆಗೆದು ಅಸ್ಥಿಪಂಜರಕ್ಕೆ ಒಂದು ಮುತ್ತು ಯಾರು ಕೊಟ್ಟು ಬರುತ್ತಿರೋರಿಗೆ 10,000 ಕೊಡ್ತೀನಿ ಅಂತ ಹೇಳಿದ್ದು. 10 ವರ್ಷ ಆದರೂ ಒಬ್ಬರು ಆ ಸಾಹಸ ಮಾಡಲೇ ಇಲ್ಲ. ಕತ್ತಲು ನುಡಿಯೋದು, ಅದೇ ರಾತ್ರಿ ಬದಲು ಬೆಳಗ್ಗೆ ಆದರೆ ಈ ಸಮಸ್ಯೆ ಇಲ್ಲ. ಅದೇ ರಾತ್ರಿ 12 ಗಂಟೆಯಲ್ಲೂ 1,000 ವಾಟ್ಸ್ನ ಬಲ್ಪನ್ನು ಆನ್ ಮಾಡಿಬಿಟ್ರೆ ಈ ಸಮಸ್ಯೆ ಇಲ್ಲ, ಹಾಗೆ ಹೋಗ್ತಾರೆ. ಯಾವಾಗ ಮನುಷ್ಯನಿಗೆ ಜ್ಞಾನ ಇಲ್ಲದೆ ಇರೋದು ಅಂತ, ಅರಿವಿಲ್ಲದೆ ಇರೋದು, ಗೊತ್ತಿಲ್ಲದೆ ಇರೋದು, ಯಾವಾಗ ನಮಗೆ ಗೊತ್ತಿರುವುದಿಲ್ಲವೋ ಆವಾಗ ಹೆದರಿಕೆ ಆಗುತ್ತೆ. ಆ ಹೆದರಿಕೆಯಿಂದ ಎಲ್ಲರಿಗೂ ಥರ ಆತಂಕ ಏನಾಗ್ಬಿಡುತ್ತೋ. ಈ ಸಾವನ್ನು ಕಂಡ್ರೆ ಯಾಕೆ ಹೆದರಿಕೆ ಜಾಸ್ತಿ ಅಂದರೆ, ಸಾವಿನ ನಂತರ ಏನು ಅಂತ ಗೊತ್ತಿಲ್ಲ ನಮಗೆ. ಯಾರಿಗೂ ಗೊತ್ತಿದ್ದರೆ ಪರವಾಗಿಲ್ಲ ಅಂತಿದ್ವಿ, ಗೊತ್ತಿಲ್ಲ ನಮಗೆ ಏನಾಗುತ್ತೆ ಅಂತಲೇ ಗೊತ್ತಿಲ್ಲ, ಆದ್ದರಿಂದ ಹೆದರಿಕೆ ಜಾಸ್ತಿ ನಮಗೆ. ಫುಲ್ ವಿಡಿಯೋನ ನೋಡಿ ಆನ್ ರ್ಯಾಪಿಡ್ ರಾಶ್ಮೀಸ್ ಯೂಟ್ಯೂಬ್ ಚಾನಲ್.